ಶ್ರವಣ ನಿರಂತರ ಮಾಡಿದರೆ ಏನು ಅಂದ್ರೆ ಇದು ಒಂದು ಆಯ್ತಲ್ಲ, ಇದು ಕೊನೆಯದು, ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಸ್ವಾಮಿ ಮೋಕ್ಷಕ್ಕೆ ಹೋಗೋ ತನಕದ ವಿಷಯ ಹೇಳ್ರಿ, ಮೋಕ್ಷಕ್ಕೆ ಹೋದ್ಮೇಲೆ ನಾವು ಏನಾಗ್ತೇವೆ ಬಿಡ್ತೇವೆ ಅದು ಯಾಕೆ ಕಟ್ಕೊಂಡು ಏನ್ ಮಾಡ್ಲಿಕ್ಕಿದೆ? ಮೋಕ್ಷಕ್ಕೆ ಹೋಗೋ ತನಕ ನಮ್ಗೆ ಅದು ಮುಖ್ಯ. ಹೋದ್ಮೇಲೆ ಅದು ಏನಾಗುತ್ತೆ ನೀವು ಹೇಳೋದು ಬೇಡ, ಏನಾಗುತ್ತೋ ಅದಾಗುತ್ತೆ. ಹೋಗೋ ತನಕ ನಾವು ಏನಾಗಬೇಕು ಅನ್ನೋದು ಮುಖ್ಯ ಅಲ್ವಾ? ಅದಕ್ಕೆ ಮುಂದಿನ ಶ್ಲೋಕ ಹೇಳ್ತಾರೆ, ಶ್ರುತ್ವ ಧರ್ಮಂ ವಿಜಾನಾತಿ, ಶ್ರುತ್ವ ತ್ಯಜತಿ ದುರ್ಮತಿಂ, ಶ್ರುತ್ವ ಜ್ಞಾನಮವಾಪ್ನೋತಿ, ಶ್ರುತ್ವ ಮೋಕ್ಷಂಚ ಗಚ್ಚತಿ ಅಂತ. 4 ಶ್ರುತ್ವ ವೈಷ್ಣವ ಧರ್ಮವನ್ನ, ವಿಷ್ಣು ಪಾರಮ್ಯವನ್ನು ಪ್ರತಿಪಾದನೆ ಮಾಡತಕ್ಕ ಶಾಸ್ತ್ರವನ್ನ, ಅಥವಾ ಯಾವ ಶಾಸ್ತ್ರವನ್ನಾದರೂ ವಿಷ್ಣು ಪಾರಮ್ಯ ಪರವಾಗಿ ತಿಳಿದಾಗ, ಇದೊಂದು ವಿಷಯ ಶಾಸ್ತ್ರದಲ್ಲಿ ಆಚಾರ ಒಂದು ಮಾತು ಹೇಳ್ತಾರೆ, ಪರವಿದ್ಯೆ ಅಪರವಿದ್ಯೆ ಅಂತ. ಇದು ಅಥರ್ವಣ ಉಪನಿಷತ್ನಲ್ಲಿ ಆ ಮಾತು ಬರ್ತದೆ. ಅಥರ್ವಣ ಉಪನಿಷತ್ನಲ್ಲಿ 2 ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ ಅಂತ 2 ವಿದ್ಯೆಗಳು ಅಂತ. ಒಂದು ಪರವಿದ್ಯೆ, ಒಂದು ಅಪರವಿದ್ಯೆ. ಅಪರವಿದ್ಯೆ ಅಂದ್ರೆ ಅಲ್ಲಿ ಪಟ್ಟಿ ಹೇಳ್ತಾರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇತಿಹಾಸ, ಪುರಾಣ ಎಲ್ಲ ಅಪರವಿದ್ಯೆ. ಮತ್ತೆ ಪರವಿದ್ಯೆ ಅಂದ್ರೆ ಯಯಾತದ ಅಕ್ಷರಂ ಅಧಿಗಮ್ಯತೆ, ನಾಶವಿಲ್ಲದ ಭಗವಂತನನ್ನು ತಿಳಿಸುವಂತಹದ್ದು ಪರವಿದ್ಯೆ. ಈ ಋಗ್ವೇದ ಎಲ್ಲ ಅಪರವಿದ್ಯೆ, ಋಗ್ವೇದ, ಯಜುರ್ವೇದ, ಸಾಮವೇದ ಎಲ್ಲ ಅಪರವಿದ್ಯೆ ಅಂತ. ಎಲ್ಲರೂ ಹೀಗೆ ಅರ್ಥ ಬರೆದರು. ಆಚಾರ್ಯರು ಇದಕ್ಕೆ ಭಾಷ್ಯ ಬರೆಯೋ ತನಕವೂ ಎಲ್ಲರೂ ಬರೆದದ್ದೇ ಬರೆದದ್ದು. ಇವೆಲ್ಲ ಅಪರವಿದ್ಯೆ. ಇದು ಯಾವುದೂ ಭಗವಂತನನ್ನು ಹೇಳೋದಿಲ್ಲ. ಕರ್ಮ ಹೇಳುತ್ತೆ, ಯಜ್ಞಯಾಗವನ್ನು ಹೇಳುತ್ತೆ, ಅಶ್ವಮೇಧ ಯಾಗ, ರಾಜಸೂಯ ಯಾಗ, ವಾಜಪೇಯಿ ಯಾಗ, ಬರೇ ಯಾಗ ವೇದದಲ್ಲಿ. ಅದರಿಂದ ಇದು ಯಾವುದೂ ಅಲ್ಲ. ಮತ್ತೆ ಭಗವಂತನ ಹೇಳುವಂತಹ ದುರ್ವೇದ ಅಲ್ಲ, ಯಜುರ್ವೇದ ಅಲ್ಲ, ಸಾಮವೇದ ಅಲ್ಲ, ಮತ್ತೆ ಬರೇ ಉಪನಿಷತ್ತುಗಳು ಅಂತ ಹೀಗೆ ಅರ್ಥ ಬರ್ತದೆ. ಎಲ್ಲ ಶಂಕರರು, ರಾಮಾನುಜರು ಎಲ್ಲ ಅದನ್ನ ಭಗವಂತನ ಹೇಳುವಂತಹದ್ದು ಎಷ್ಟಿರೋದು ಭಾರಿ ಕಮ್ಮಿ. ನಮಗೆ ಓದ್ಲಿಕ್ಕೆ ಸುಲಭ ಆಯ್ತು. ಈಗ ವೇದ ಉಪಯೋಗ ಇಲ್ಲ, ಅದು ಭಗವಂತನ ಹೇಳೋದಿಲ್ಲ. ಪುರಾಣ ಉಪಯೋಗ ಇಲ್ಲ, ಅದು ಭಗವಂತನ ಹೇಳೋದಿಲ್ಲ. ಇತಿಹಾಸ ಉಪಯೋಗ ಇಲ್ಲ. ಮತ್ತೆ ಬರೇ ಉಪನಿಷತ್ತುಗಳು, 10 ಉಪನಿಷತ್ತು ಓದಿಬಿಟ್ರೆ ಆಗೋಯ್ತು, ಬೇರೆ ಯಾವ್ದು ಓದಬೇಕಾಗಿಲ್ಲ ಅಂತ. ಯಾಕಂದ್ರೆ ಅವೆಲ್ಲ ಭಗವಂತನ ಹೇಳುವುದೇ ಇಲ್ಲ ಅಂದ್ರು. ಹೀಗೆ ಎಲ್ಲರೂ ಅರ್ಥ ಹೇಳ್ತಾ ಬಂದ್ರು, ಒಬ್ಬರಿಬ್ಬರಲ್ಲ. ಸಾರಾ ಸಗಟಾಗಿ ಪ್ರತಿಯೊಬ್ಬ ಮತಾಚಾರ್ಯರು ಹೀಗೆ ಹೇಳಿದ್ರು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಉಪಯೋಗ ಇಲ್ಲ, ಅದು ಭಗವಂತನನ್ನು ಹೇಳೋದಿಲ್ಲ. ಆಮೇಲೆ ಅದನ್ನ ಬರೇ ಉಪನಿಷತ್ತು ಪೂರ ಅಲ್ಲ, ಅಲ್ಲಿ ಮಧ್ಯದಲ್ಲಿ ಬೇರೆ ವಿಷಯ ಬರುತ್ತೆ. ಅದರಲ್ಲಿ ಕೆಲವು ಶ್ಲೋಕ ಮತ್ತೆ ಈಗ ಕರ್ಮವನ್ನು ಹೇಳೋದು, ಕುರ್ವನ್ ನೇವೇಹ ಕರ್ಮಾಣಿ. ಈಶಾವಾಸ್ಯ ಉಪನಿಷತ್ತಿನಲ್ಲಿ 2ನೇ ಮಂತ್ರವೇ ಕುರ್ವನ್ ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ. ಅದು ದಡ್ರಿಗೋಸ್ಕರ ಹೇಳಿದ್ದು ಅಂತಾರೆ ಶಂಕರಾಚಾರ್ಯ. ಉಪನಿಷತ್ನಲ್ಲಿ ಅದನ್ನು ಬಿಟ್ಬಿಟ್ರಿ. ಕೊನೆ ಅಗ್ನೇಯನೇ ಸುಪಥಾರಾಯೇ, ಅಗ್ನಿನಾರಾಯಣನೇ ನಿನ್ನಲ್ಲಿ ಆಹುತಿ ಕೊಡ್ತೇನೆ, ಅದು ದಡ್ರಿಗೋ. ಆ ಉಪನಿಷತ್ತು ಮತ್ತೆ ಉಪನಿಷತ್ನಲ್ಲಿಯೂ ಬೇರೆ ಕರ್ಮದ ವಿಷಯ ಬಂದಿಲ್ಲ, ದಡ್ರಿಗೋಸ್ಕರ. ಹಾಗಾಗಿ ಬುದ್ಧಿವಂತರಿಗೆ ಟೆಕ್ಸ್ಟ್ ಭಾರಿ ಕಮ್ಮಿ ಇರೋದು. ಕೆಲವು ಶ್ಲೋಕಗಳು ಕಡೆಗೆ ಸೋಸೆ 4 ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ 4 ವಾಕ್ಯ ಬಿಟ್ಟುಬಿಟ್ರೆ ಮತ್ತೆ ಜ್ಞಾನಿಗಳಿಗೆ ಇಷ್ಟು ಟೆಕ್ಸ್ಟೇ ಇಲ್ಲ. ಹಿಂಗಾಗಿಬಿಡುತ್ತೆ ಸೋಸಿ ಎಲ್ಲ ದಡ್ರಿಗೆ ಅಂತ ಹೇಳಿದ್ರು. ಆಚಾರ್ಯ ಹೇಳ್ತಾರೆ, ಎಲ್ಲವೂ ಪರವಿದ್ಯೆ, ಎಲ್ಲವೂ ಅಪರವಿದ್ಯೆ. ಅದು ಪರವಿದ್ಯೆ ಅಪರವಿದ್ಯೆ ಅನ್ನೋದು ನಿನ್ನ ಬುದ್ಧಿಯ ಮಟ್ಟದಿಂದ ಇರೋದು ಹೊರತು ಆ ಗ್ರಂಥದಿಂದ ಅಲ್ಲ ಅಂತ ಅನ್ನುವಂಥ ಒಂದು ರಿವೀಲಿಂಗ್ ಫ್ಯಾಕ್ಟ್ ಆಚಾರ್ಯ ಹೇಳಿದರು. ಯಾವ ಗ್ರಂಥವನ್ನು ಓದಿದ್ರೂ ನಿನಗೆ ಭಗವಂತನ ನೆನಪಾದರೆ ಅದು ಎಲ್ಲವೂ ಪರವಿದ್ಯೆ. ಈ ವೇದ ಓದಿಯೂ ಭಗವಂತ ನೆನಪಾಗದಿದ್ರೆ ಅದು ಅಪರವಿದ್ಯೆ ನಿನ್ನ ಪಾಲಿಗೆ. ಅದರಿಂದ ಯಾವುದು ಪರಮಾತ್ಮನ ಅರಿವನ್ನು ಕೊಡುತ್ತೋ ಅದು ಪರವಿದ್ಯೆ. ಅದು ನಮ್ಮ ಮಟ್ಟ. ಅದು ಯಾವ ವೇದವನ್ನು ಓದಿ ಪರಮಾತ್ಮನ ಅರಿವನ್ನು ತರಬಹುದು, ಬರೇ ಕರ್ಮದಲ್ಲಿ ನಿಲ್ಲಬಹುದು. ಹಾಗಾಗಿ ಭಗವಂತನ ಅರಿವಿಗೆ ಅದು ಸಾಧಕವಾದಾಗ ಪರವಿದ್ಯೆ ಆಗುತ್ತೆ. ನಿನ್ನ ಪಾಲಿಗೆ ಪರವಿದ್ಯೆ, ನಿನ್ನ ಪಾಲಿಗೆ ಅಪರವಿದ್ಯೆ ಎಲ್ಲವೂ. ಅದು ಹೇಳಿದ್ರು, ಋಗಾದ್ಯಾ ಅಪರಾವಿದ್ಯಾ, ಋಗ್ವೇದ, ಯಜುರ್ವೇದ, ಸಾಮವೇದ ಅಥವಾ ಎಲ್ಲ ಅಪರವಿದ್ಯೆಗಳು. ಯಾವಾಗ ಯದಾ ವಿಷ್ಣೋರ್ನ ವಾಚಕಾ, ಅದು ಭಗವಂತನನ್ನು ಹೇಳದೆ ಬರೇ ಕರ್ಮವನ್ನು ಹೇಳ್ತಾ ಇದ್ದಾರೆ. ಅಗ್ನಿ, ಇಂದ್ರ, ವರುಣ, ಯಮ ಮುಂತಾದ ದೇವತೆಗಳನ್ನ ಕರ್ಮವನ್ನು ಹೇಳುದು. ತಾಯೇವ ಪರಮಾಹ ವಿದ್ಯಾ, ಅವೇ ಪರವಿದ್ಯೆ. ಯಾವಾಗ ಯದಾ ವಿಷ್ಣೋಸ್ತು ವಾಚಕ, ಆಗ ವಿಷ್ಣುವನ್ನೇ ಹೇಳುತ್ತಾ ಇದ್ರೆ ಎಲ್ಲವೂ. ಅಗ್ನಿಂದ್ರು ವಿಷ್ಣು, ಇಂದ್ರ ಅಂದ್ರೆ ವಿಷ್ಣು, ಎಲ್ಲ ಶಬ್ದಗಳ ಯೋಗಾರ್ಥವನ್ನು ತಗೊಂಡು ಎಲ್ಲ ನಾಮವು ಭಗವಂತನ ನಾಮ ಅಂತ ಗೊತ್ತಾದಾಗ ಅದು ಪರವಿದ್ಯೆ ಆಗಿಬಿಡುತ್ತೆ. ಹಾಗೆ ವೈಷ್ಣವ ಶಾಸ್ತ್ರವನ್ನ ಕೇಳುವುದು ಅಂತಂದ್ರೆ ವಿಷ್ಣು ಮಹಾತ್ಮ್ಯವನ್ನು ಹೇಳ್ತಕ್ಕ ಶಾಸ್ತ್ರವನ್ನು ಕೇಳುವುದು ಒಂದು. ಮತ್ತೊಂದು, ಯಾವ ಶಾಸ್ತ್ರವನ್ನು ಕೇಳಿದ್ರೆ ಅಲ್ಲಿ ವಿಷ್ಣು ಮಹಾತ್ಮ್ಯವನ್ನು ಕಾಣುವುದು ಒಂದು. 2 ಥರ ಇದೆ. ಯಾವ ಗ್ರಂಥವನ್ನು ಓದಬಹುದು. ಇವಾಗ ದೇವಿ ಭಾಗವತದ ಕಥೆ ನಾನು ಒಮ್ಮೆ ಹೇಳಿದ್ದೆ. ದೇವಿ ಭಾಗವತವನ್ನ ಹೇಳಬೇಕು ಅಂತ ಒಮ್ಮೆ ನನಗೆ ಹೇಳಿದರು. ಕಟೀಲ ದೇವಸ್ಥಾನದಲ್ಲಿ, ಉಡುಪಿಯ ಅಲ್ಲಿ ಮಂಗಳೂರಿನ ಹತ್ರ ಒಂದು ಕಟೀಲ ದೇವಸ್ಥಾನ ಅಂತಿದೆ. ಅದು ಅಲ್ಲಿ ದುರ್ಗಾದೇವಿ, ಭ್ರಮರಾಂಬ ಅಂತ ಏನೋ ಹೇಳ್ತಾರೆ. ಅದು ಹೌದು, ಏನೋ ಭ್ರಮರಾಂಬ ಅಂತ ಹೇಳ್ತಾರೆ ಅಲ್ಲಿ ದೇವಿಗೆ. ಅದೇನೋ ಭ್ರಮರಾಂಬೋ ಸರಿ ಗೊತ್ತಿಲ್ಲ ನನಗೆ. ಅದು ಭ್ರಮೆಯೂ ಇರಬಹುದು, ಭ್ರಮರವೂ ಇರಬಹುದು. ಈ ಭ್ರಮೆಯೋ ಭ್ರಮರೋ ಏನೋ ನಂಬ. ಅದೇ ದುರ್ಗಾ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ದೇವಿ ಭಾಗವತ ಹೇಳಬೇಕು ಅಂತ ಅಲ್ಲಿ ದೇವಸ್ಥಾನದ ಅರ್ಚಕರು ಹೇಳಿದರು. ನಾನು ದೇವಿ ಭಾಗವತ ಹೇಳುವುದಿಲ್ಲ, ಶ್ರೀಮದ್ ಭಾಗವತ ನಾ ಹೇಳ್ತೀನಿ, ಬೇಕಾದ್ರೆ ದೇವಿ ಭಾಗವತ ಹೇಳೋದು ನನಗೆ ಆಸಕ್ತಿ ಇಲ್ಲ, ನಾ ಹೇಳೋದಿಲ್ಲ. ಇಲ್ಲ, ಇದು ದೇವಿ ಕ್ಷೇತ್ರ, ದೇವಿ ಭಾಗವತವೇ ಆಗಬೇಕು ಅಂದರು. ನಾಳೆ ಆ ದೇವಿ ಭಾಗವತ ನಾನು ಹೇಳಬಲ್ಲೆ,
ಅದು ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳೋಲ್ಲ. ಯಾಕಂದ್ರೆ ದೇವಿ ಭಾಗವತವನ್ನು ಕೂಡ ನಾನು ಓದಿದ ನನಗೆ ವಿಷ್ಣು ಪಾರಮ್ಯವೇ ಕಾಣುತ್ತೆ, ಬೇರೆ ಏನೂ ಕಾಣೋಲ್ಲ. ಅದು ನನಗೆ ಪರವಿದ್ಯೆಯಾಗಿ ಕಾಣುತ್ತೆ. ಅದು ವಿಷ್ಣುವಾಚಕವಾಗಿ ನಾನು ಹೇಳ್ತೇನೆ, ನಿಮಗೆ ಆಗ್ಬೋದಾದ್ರೆ ಹೇಳ್ತೇನೆ. ನೀವು ಹೆಂಗೆ ಹೇಳಿದ್ರು ಅಡ್ಡಿಲ್ಲ, ಅಂತೂ ದೇವಿ ಭಾಗವತ ಹೇಳಬೇಕು. ಕಡೆಗೆ ದೇವಿ ಭಾಗವತದಲ್ಲಿ ವಿಷ್ಣು ಪಾರಮ್ಯ ಹೇಗೆ ಹೇಳಿದ್ದಾರೆ ಅನ್ನೋದು 4 ದಿವಸ ಅದರ ಶ್ಲೋಕಗಳನ್ನೇ ವಿವರಿಸಿ ಹೇಳಿದೆ. ಆಮೇಲೆ ಕಡೆಗೆ 4ನೇ ದಿವಸ ಆಯಿತು, ಮುಗಿಸಿದೆ ನಾನು. 5ನೇ ದಿವಸ ಅಲ್ಲಿ ಅರ್ಚಕರು ಹೇಳಿದಂತೆ, ಬನ್ನಂಜಿಯವರು ದೇವಿ ಭಾಗವತದಲ್ಲಿ ಬರೀ ವಿಷ್ಣುವನ್ನೇ ಹೇಳೋದು, ದೇವಿಯನ್ನು ಹೇಳೋದೇ ಇಲ್ಲ ಅಂತ ಹೇಳಿದಂತೆ ಅರ್ಚಕರು. ಅಂದ್ರೆ ಅವರವರ ಮಟ್ಟಕ್ಕೆ ತಾನೆ, ನನಗೆ ಅದರಲ್ಲಿ ವಿಷ್ಣು ಪಾರಮ್ಯ ಕಾಣುತ್ತೆ, ಅವ್ರಿಗೆ ಕಾಣೋಲ್ಲ. ಅವರಿಗೆ ಅದು ದೇವಿ ಪಾರಮ್ಯವನ್ನು ಹೇಳುವ ಗ್ರಂಥದಲ್ಲಿ ವಿಷ್ಣು ಪಾರಮ್ಯವನ್ನು ಹೇಗೆ ಹೇಳುವುದು ಸಾಧ್ಯವೇ ಇಲ್ಲ ಅಂತಾರೆ ಅವರು. ಜನ್ಮತಃ ಮಾಧ್ವರು ಅಷ್ಟೇ, ಏನು ಮಧ್ವ ಶಾಸ್ತ್ರವನ್ನು ಓದ್ದವರಲ್ಲ, ಜನ್ಮತಃ ಮಾಧ್ವರ ಮನೆತನದಲ್ಲಿ ಹುಟ್ಟಿದವರು. ಅವರಿಗೆ ಅಷ್ಟು ಮಾಧ್ವ ಸಂಪ್ರದಾಯದ ಪ್ರಜ್ಞೆ ಇಲ್ಲ, ಏನೂ ಸಂಸ್ಕಾರ ಇಲ್ಲ, ಮಾಧ್ವ ಸಂಸ್ಕಾರವೇ ಇಲ್ಲ. ಅಂದ್ರೆ ನಾಮ ಹಾಕುವಷ್ಟು ಮಾಧ್ವ ಸಂಸ್ಕಾರ ಇದೆ ಅಷ್ಟೇ. ಊರ್ದು ಪುಂಡ್ರ ಹಾಕ್ತಾರೆ ಅಷ್ಟೇ. ಊರ್ದು ಪುಂಡ್ರ ಹಾಕೋದು ಬಿಟ್ರೆ ಅನೇಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ದೇವಸ್ಥಾನದ ಅರ್ಚಕರಿಗೆ ಊರ್ಧ್ವ ಪುಂಡ್ರ ಹಾಕೋದು ಬಿಟ್ರೆ ಇನ್ನು ಯಾವ ಮಾಧ್ವ ಪ್ರಜ್ಞೆಯೂ ಇಲ್ಲ. ಅವ್ರ ದೇವಸ್ಥಾನದ ಅರ್ಚಕರು ಅದು ನಮ್ಮ ದುರಂತ. ಅದು ಅವರಿಗೆ ಅವರು ಮಾಧ್ವರು ಅನ್ನೋದಕ್ಕೆ ಅವ್ರ ನಾಮ ನೋಡಿ ಹೇಳ್ಬೇಕಷ್ಟೇ ಹೊರತು ಇನ್ನು ಏನೂ ಗೊತ್ತಿಲ್ಲ. ಇನ್ನೊಂದು ಹಳ್ಳಿಯ ದೇವಿ ದೇವಸ್ಥಾನಕ್ಕೆ ನಾನು ಹೋಗಿದ್ದಾಗ ನವರಾತ್ರಿ ದಿವಸ ಅವರು ದೇವಿ ಬಗ್ಗೆ ಮಾತಾಡ್ರಿ ಎಂದರು. ಇನ್ನೊಂದು ದೇವಸ್ಥಾನ ನಡೆದದ್ದು ನಮ್ಮಲ್ಲಿ ದೇವಿ ದೇವಸ್ಥಾನದ ಅರ್ಚಕರ ಶೋಚನೀಯ ದೇವಿ ಬಗ್ಗೆ ಮಾತಾಡ್ರಿ ಎಂದರು. ನಾನಂದ್ರೆ ನಾನು ದೇವಿ ಬಗ್ಗೆ ಮಾತಾಡುವುದಿಲ್ಲ, ದೇವರ ಬಗ್ಗೆ ಮಾತಾಡ್ತೀನಿ. ನವರಾತ್ರಿ ದಿವಸ ದೇವಿ ಅಂದ್ರೆ ಏನು, ಆ ದೇವಿ ಪೂಜೆ ಅಂದ್ರೆ ಏನು, ಅದರ ಹಿಂದೆ ಇರತಕ್ಕಂಥ ಭಗವಂತನ ಉಪಾಸನೆ ಏನು, ಅದನ್ನು ಮಾತಾಡ್ತೇನೆ ಅಂತ ಹೇಳಿದೆ. ಆತ ದೇವಸ್ಥಾನದ ಅರ್ಚಕ ಅಷ್ಟೇ ಅಲ್ಲ, ಒಂದು ಮಠದಲ್ಲಿ ಅಧಿಕಾರಿಯಾಗಿದ್ದವ, ಒಂದು ಮಠದಲ್ಲಿ ಒಂದು ಸಣ್ಣ ಮಟ್ಟಿಗೆ ಅಧಿಕಾರಿಯಾಗಿದ್ದವ, ಮಠದ ಸಂಪರ್ಕ ಇದೆ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದವ. ಮತ್ತೆ ಆ ದೇವಸ್ಥಾನ ಅಷ್ಟಮಠಗಳಿಗೆ ಸಂಬಂಧಪಟ್ಟ ಒಂದು ಹಳ್ಳಿಯ ಮಠದ ತೀರಾ ಹತ್ತಿರದಲ್ಲಿರುವ ದೇವಸ್ಥಾನ. ಅಲ್ಲಿ ನವರಾತ್ರಿಯಲ್ಲೇ ವೈಷ್ಣವೋಪಾಸನೆ ಏನು ಅಂತ ಅನ್ನೋದನ್ನು ನವರಾತ್ರಿ ಸಮಯದಲ್ಲಿ ಉಪನ್ಯಾಸ ಮಾಡಿದ್ರು. ಆ ಮನುಷ್ಯ ಉಪನ್ಯಾಸ ಮುಗಿದ ಮೇಲೆ ಹೇಳ್ತಾನೆ, ಆಚಾರ್ಯರೇ, ನಮಗೆ ವೈಷ್ಣವರು ಅಂದ್ರೆ ದ್ವಾದಶಿ ನಾಮ ಹಾಕಬೇಕು ಅಂತ ಬಿಟ್ಟು ಇನ್ನೇನೂ ಗೊತ್ತಿರಲಿಲ್ಲ. ಅವರೇ ಬಾಯ್ಬಿಟ್ಟು ಹೇಳಿದ ಮಾತಿದು, ದ್ವಾದಶಿ ನಾಮ ಹಾಕಬೇಕು ಅಂತ ಅನ್ನೋದು ಬಿಟ್ಟು ಇನ್ನೇನೂ ಗೊತ್ತಿರಲಿಲ್ಲ. ನೀವು ನವರಾತ್ರಿಯಲ್ಲಿ ನೀವು ದೇವಿ ಅಂದ್ರೆ ಅದ್ರ ಏನು, ಅದರ ಹಿಂದೆ ಇರುವ ವೈಷ್ಣವ ಉಪಾಸನೆ ಏನು ಅಂತ ಹೇಳಿದ್ರೆ ನಮಗೆ ಇದೆಲ್ಲ ಹೊಸ ವಿಷಯ, ನಮಗೆ ಸ್ವಪ್ನದಲ್ಲಿ ಕೂಡ ಗೊತ್ತಿರಲಿಲ್ಲ ಅಂತಾರೆ. ಅಂದ್ರೆ ನಮ್ಮ ಜನರ ಅಜ್ಞಾನ ಬಹಳ ಗಾಢವಾಗಿದೆ. ಜನ ಅವರು ಕಲಿಯುವಂಥ ಅಭ್ಯಾಸ ಹೊರಟೋಗ್ಬಿಟ್ಟಿದೆ. ತಿಳ್ಕೊಳ್ಬೇಕು ಅನ್ನುವ ಇಚ್ಛೆಯೂ ಇಲ್ಲ, ತಿಳಿಸುವವರೂ ಇಲ್ಲ. ಯಾಕೆ ಹೇಳಿದೆ ಅಂದ್ರೆ ವಾಸ್ತವಿಕವಾಗಿ ಇದು ಉಡುಪಿಯ ಅಷ್ಟಮಠಗಳಿಗೆ ಸಂಬಂಧಪಟ್ಟ ಒಂದು ಹಳ್ಳಿಯ ಮಠದ ಬ್ರಾಂಚ್ ಮಠದ ಸಮೀಪದಲ್ಲೇ ಇರತಕ್ಕ ದೇವಸ್ಥಾನ. ಮತ್ತು ಆ ಪೂಜೆಯವರು, ಆ ದೇವಸ್ಥಾನದ ಪೂಜೆಯವರು ಅಷ್ಟೇ ಅಲ್ಲ, ಅಷ್ಟಮಠದಲ್ಲಿಯೂ ಕೂಡ ಮಠದ ಸಂಪರ್ಕ ಇದ್ದವರು. ತಿಳ್ಕೊಳ್ಬೇಕಾಗಿದ್ರೆ ಇಷ್ಟೆಲ್ಲ ಅವಕಾಶ ಇದ್ದಾಗ ತಿಳ್ಕೊಳ್ಳೋದಕ್ಕೆ ಏನು ಕಷ್ಟ ಇತ್ತು? ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆಯೇ ಇಲ್ಲ. ಅದು ವೈಷ್ಣವ ಪ್ರಜ್ಞೆಯ ಒಂಥರ ಮೌಢ್ಯ ಬಂದುಬಿಟ್ಟಿದೆ. ವೈಷ್ಣವ ಪ್ರಜ್ಞೆಯ ಬಗ್ಗೆ ಮೌಢ್ಯ ಅದು ನಮ್ಮ ಕಡೆಯೂ ಇದೆ, ಈ ಕಡೆಯೂ ಇದೆ. ಈ ಕಡೆ ಬಂದಿರತಕ್ಕಂಥ ಮೌಢ್ಯ ಬೇರೆ, ಆ ಕಡೆ ಬಂದಿರತಕ್ಕ ಮೌಢ್ಯ ಬೇರೆ ತರ. ಅಲ್ಲಿ ಒಂದು ರೀತಿಯಿಂದ ವೈಷ್ಣವ ಪ್ರಜ್ಞೆಯ ಬಗ್ಗೆ ಸರಿಯಾದ ತಿಳುವಳಿಕೆಯೇ ಬೆಳೀಲಿಲ್ಲ. ತಾವು ಮಾಧ್ವರು ನಾಮ ಹಾಕೋದು ಇಷ್ಟೇ, ಅವರು ಹಾಕಿದ್ರು, ಇನ್ನೊಬ್ಬರಿಗೂ ಹಾಕಿದರೆ ತಾವೇ ಹಾಕ್ತಾರೆ ಅಂತಾರೆ, ಇನ್ನೊಬ್ಬರಿಗೆ ನಾಮ ಹಾಕಿದ್ರೆ ಯಾಕಂದ್ರೆ ನಾವು ನಾಮ ಹಾಕೋರು ಅಂತ ಈ ತರ ಬೆಳೆದ್ರು. ಇಲ್ಲಿ ತಿಳಿದಿದೆ ಅಂತಲ್ಲ, ತಿಳಿದಿದೆ ಅನ್ನೋ ಭ್ರಮೆ ಹೆಚ್ಚಿದೆ. ಈ ಕಡೆ ತಾವು ವೈಷ್ಣವರು, ತಾವು ಎಲ್ಲಕ್ಕಿಂತ ಶ್ರೇಷ್ಠರು ಅನ್ನೋ ಅಹಂಕಾರ ಹೆಚ್ಚಿದೆ. ಅದೂ ಇಲ್ಲ. ಇಲ್ಲಿ ಒಂಥರ ದುರಹಂಕಾರ ಇದೆ. ಅದು ಬಹಳ ಕೆಟ್ಟದು, ಅಲ್ಲಿಗಿಂತ ಕೆಟ್ಟದು ಇಲ್ಲಿ ಈ ದುರಹಂಕಾರ. ನಾವು ವೈಷ್ಣವರು, ನಾವು ಶ್ರೇಷ್ಠ ವೈಷ್ಣವರು, ಉಳಿದವರಿಗಿಂತ ವೈಷ್ಣವರಲ್ಲೂ ಶ್ರೇಷ್ಠ ವೈಷ್ಣವರು. ಈ ದುರಹಂಕಾರಗಳಿಂದಾಗಿ ಇಲ್ಲಿಯೂ ಉದ್ಧಾರ ಆಗದಂತಹ ಸ್ಥಿತಿ ಹೋಗಿದೆ. ಜನ ಎರಡು ಕಡೆಯೂ ಅಧಪಾತ ಆಗ್ತಾ ಇದೆ ವೈಷ್ಣವ ಸಂಪ್ರದಾಯ. ಶ್ರುತ್ವಾ ಧರ್ಮಂ ವಿಜಾನಾತಿ. ಅದರಿಂದ ವೈಷ್ಣವ ಶಾಸ್ತ್ರವನ್ನು ಕೇಳಿದರೆ ಏನು ಉಪಯೋಗ ಅಂದ್ರೆ, ಶ್ರುತ್ವ, ಅದರ ಮೊದಲು ಒಂದು ಮಾತು ಹೇಳಿದ್ದಾರೆ ಹಿಂದೆ, ಶ್ರೋತವ್ಯಂ ಅನಸೂಯೆಯ ಅಂತ. ಅಸೂಯೆ ಇಲ್ಲದೆ, ಅಹಂಕಾರ ಇಲ್ಲದೆ ಕೇಳಿದರೆ ಅದು ಎಲ್ಲ ಕಡೆ ಅನ್ವಯ. ಏನಾಗುತ್ತೆ ಅಂದ್ರೆ, ವೈಷ್ಣವ ಶಾಸ್ತ್ರವನ್ನು ಯಾರು ಓದ್ತಾನೆ ಅವನಿಗೆ ನಿಜವಾದ ಧರ್ಮ ಏನು ಅನ್ನೋದು ಗೊತ್ತಾಗುತ್ತೆ. ಧರ್ಮಾಧರ್ಮದ ಬಗ್ಗೆ ಎಚ್ಚರ ಬರುವುದೇ ವಿಷ್ಣು ಪಾರಮ್ಯದ ಜ್ಞಾನದಿಂದ ಅಂತ. ಶ್ರುತ್ವ ಧರ್ಮಂ ವಿಜಾನಾತಿ. ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸರಿ, ಯಾವುದು ತಪ್ಪು ಅನ್ನೋದು ಗೊತ್ತಾಗುತ್ತೆ. ಲೋಕದ ಧಾರಕ ಶಕ್ತಿ ಯಾವುದು ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಆ ಶಕ್ತಿಗೆ ಅಧೀನವಾಗಿ ಇರತಕ್ಕ ನಾವು ಏನು ಅನ್ನೋ ನಮ್ಮ ಲಿಮಿಟೇಷನ್ಸ್ ಗೊತ್ತಾಗುತ್ತೆ. ಮತ್ತೆ ಒಂದು ಅರಿವು, ಧರ್ಮದ ಅರಿವು ಬೆಳೆಯುತ್ತೆ ಈ ಶಾಸ್ತ್ರವನ್ನು, ವೈಷ್ಣವ ಶಾಸ್ತ್ರವನ್ನು ತಿಳಿದಾಗ. ಮತ್ತೊಂದು ಶ್ರುತ್ವ ತ್ಯಜತಿ ದುರ್ಮತಿಂ.
ಇದನ್ನು ಬಿಡದೇ ಇದ್ರೆ ನಾವು ವೈಷ್ಣವ ಶಾಸ್ತ್ರ ಕೇಳಿದ್ದೇ ತಪ್ಪು ಅಂತ ಅರ್ಥ. ವೈಷ್ಣವ ಶಾಸ್ತ್ರವನ್ನು ಹೆಚ್ಚು ಹೆಚ್ಚು ಕೇಳ್ತಾ ನಮ್ಮಲ್ಲಿ ಇರತಕ್ಕಂಥ ಕೆಟ್ಟ ಬುದ್ಧಿ, ದುರ್ಮತಿ, ಕೆಟ್ಟ ಬುದ್ಧಿಗಳು ತನ್ನಷ್ಟಕ್ಕೆ ಕಮ್ಮಿ ಆಗ್ಬೇಕು ಅಂತ. ಶಾಸ್ತ್ರ ಕೇಳುವುದರ ಪರಿಣಾಮ ಏನು ಅಂದ್ರೆ ನಮ್ಮಲ್ಲಿದ್ದಂತಹ ದುರ್ಬುದ್ಧಿಗಳು ಕಮ್ಮಿ ಆಗ್ತಾ ಹೋಗ್ಬೇಕು. ಅದು ಕೇಳ್ತಾ ಕೇಳ್ತಾ ಹೆಚ್ಚಾಗ್ತಾ ಹೋದ್ರೆ ಆದ್ರೆ ಶಾಸ್ತ್ರ ಓದಿದ್ದೇ ಅರ್ಥವಾಗುತ್ತೆ. ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮಾಪ್ನೋತಿ. ಕೆಟ್ಟ ಬುದ್ಧಿ ಹೋಯ್ತು, ಒಳ್ಳೆ ಬುದ್ಧಿ ಬರಬೇಕು. ಬರೇ ಮೈನಸ್ ಅಲ್ಲ, ಪ್ಲಸ್ ಆಗ್ಬೇಕಲ್ಲ. ಏನು ಬಂತು? ಒಳ್ಳೆ ಕೆಟ್ಟ ಬುದ್ಧಿ ಹೋಗಿ ಅಲ್ಲಿ ಖಾಲಿ ಆದ ಜಾಗದಲ್ಲಿ ಒಳ್ಳೆ ಬುದ್ಧಿ ಬಂತು, ತುಂಬಿಬಿತ್ತು. ಶ್ರುತ್ವಾ ಜ್ಞಾನಮಾಪ್ನೋತಿ. ಹಾಗಾದ್ರೆ ಧರ್ಮ ಬಂತು, ಅಧರ್ಮ ದುರ್ಬುದ್ಧಿ ಹೋಯಿತು, ಧರ್ಮ ಜ್ಞಾನ ಬಂತು. ಅದರ ಪರಿಣಾಮ ಏನಾಯ್ತು? ಶ್ರುತ್ವ ಮೋಕ್ಷಂಚ ಗಚ್ಚತೆ. ಕೊನೆಗೆ ಭಗವಂತನನ್ನೇ ಹೋಗಿ ಸಂಸಾರ ಬಂಧನದಿಂದ ಕಳಚಿಕೊಂಡು ಮೋಕ್ಷಕ್ಕೆ ಹೋಗಿ ಸೇರುವ ತನಕ ಇದು ಕೊನೆ ತನಕದ ಅನಂತ ಫಲವನ್ನು ಕೊಡತಕ್ಕಂತಹ ಒಂದು ಶಾಸ್ತ್ರ.